ನಾಳೆ 9ನೇ ತಾರೀಕು 9ನೇ ತಿಂಗಳು 2025 999 ಪೋರ್ಟಲ್ ಓವರಾಲ್ ಆಗಿ ಎಲ್ಲವನ್ನೂ ಕೂಡಿದಾಗೂ ಕೂಡ ಇದು 9 ಬರುತ್ತೆ. ಸೊ ಈ 999 ಪೋರ್ಟಲ್ ಅಲ್ಲಿ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು, ಯಾವ ರೀತಿ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಏನೆಲ್ಲ ನಮಗೆ ಸಿಗುತ್ತೆ ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಾಳೆ ಅಂದರೆ 9ನೇ ತಾರೀಕು ಕುಜನ ನಂಬರು, ಇದು ಸ್ವಲ್ಪ ಕೆಟ್ಟ ಪರಿಣಾಮಗಳು ಬೀರುತ್ತೆ. ಲಾಂಗ್ ಡ್ರೈವ್, ಲಾಂಗ್ ಜರ್ನಿ ಮಾಡೋರು ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಕುಜ ರಕ್ತಕಾರಕ. ಸೊ ಲಾಂಗ್ ಡ್ರೈವು ಮತ್ತು ಅನ್ನೆಸೆಸರಿ ಹೊರಗಡೆ ಹೋಗೋದನ್ನು ತಪ್ಪಿಸಿ. ಸೊ ಹಾಗಾಗಿ ನಿಮಗೆ ಅನಾಹುತಗಳು ಕೂಡ ಬೇಗ ತಪ್ಪುತ್ತೆ. ಮತ್ತು ನಾಳೆ ಕೆಲವೊಂದು ಕಡೆ ಕೆಲವೊಂದು ಕೆಟ್ಟ ಇನ್ಸಿಡೆಂಟ್ಸ್ ಕೂಡ ನಡೆಯುವಂಥದ್ದು ಜಾಸ್ತಿ. ಯಾಕೆ ಅಂದರೆ 999 ಪೋರ್ಟಲ್ ಆಗಿರೋದ್ರಿಂದ. ಸೊ ಕುಜ ತುಂಬ ಉಗ್ರವಾಗಿರ್ತಾನೆ. ಸೊ ಹಾಗೆ ಮನೇಲಿ ಇದ್ಕೊಂಡು ನಾವು ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಏನನ್ನೆಲ್ಲ ಇದು ಮಾಡ್ಬೋದು ಅಂದರೆ ನಿಮ್ಮ ಕರಿಯರ್ ಬಗ್ಗೆ ಬ್ಲೆಸ್ ಮಾಡ್ಕೋಬೋದು, ನಿಮ್ಮ ಬಿಸ್ನೆಸ್ ಬಗ್ಗೆ ಬ್ಲೆಸ್ ಮಾಡ್ಕೋಬೋದು, ನಿಮ್ಮ ಲವ್ ಬಗ್ಗೆ ಬ್ಲೆಸ್ ಮಾಡ್ಕೋಬೋದು. ಅದನ್ನೇ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನಾಳೆ ಒಂದು ಬೇಲ್ಪತ್ರೆ ಅಂದರೆ ಪಲವಿನ ಎಲೆಯನ್ನು ತಗೊತೀರಾ. ನೀವು ಒಂದು ರೆಡ್ ಕಲರ್ ಪೆನ್ನಲ್ಲಿ ಅದರಲ್ಲಿ ನಿಮ್ಮ ಪೂರ್ತಿ ವಿಷಸ್ನ ಬರೀತೀರಾ. ಸೊ ಎಷ್ಟು ವಿಷಸ್ ಬೇಕಾದ್ರೂ ಬರಿಬೋದು, ಆದರೆ ಸಪ್ರೇಟ್ ಎಲೆಗಳನ್ನ ತಗೋಬೇಕಾಗತ್ತೆ. ಸೊ ಒಂದು ವಿಷಸ್ನ ಬರೀತೀನಿ ಅಂದರೆ ಒಂದು ವಿಷಸ್ನ ಬರೆದು ಬೇಲೀಫ್ ಮೇಲೆ ಏನು ಮಾಡ್ತೀರಾ, ನಿಮ್ಮ ವಿಶ್ನ ಹೇಳ್ಕೊತೀರಾ 9 ಬಾರಿ. ಸೊ ಅದನ್ನು ಯಾವುದೇ ಕಾರಣಕ್ಕೂ ನಾಳೆ ಬರ್ನ್ ಮಾಡೋ ಹಾಗಿಲ್ಲ. ಬೇಲೀಫ್ನ ನಾಳೆ ಯಾವ ಕಾರಣಕ್ಕೂ ಬರ್ನ್ ಮಾಡೋ ಹಾಗಿಲ್ಲ. ಅದನ್ನು ಹಾಗೆ ದೇವ್ರ ಮನೇಲಿ ಇಟ್ಕೊತೀರಾ. 9 ದಿನಗಳ ಕಾಲ ವಿಶ್ ಮಾಡೋದ್ರಿಂದ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಹಾಗೆ ಆ ಕೆಲಸ ಕೂಡ ಬೇಗ ಆಗುತ್ತೆ. ಸೊ ನಾಳೆ ನೀವೇನು ಮಾಡ್ತೀರಾ, ಒಂದು ಒಳ್ಳೆ ಮೆಡಿಟೇಷನ್ ಮಾಡಿ, ಒಳ್ಳೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಬೇಗ ಆಗಲಿ ಅಂತ ಅಂದ್ಬಿಟ್ಟು. ಸೊ ಇದೇ ರೀತಿಯಾದಂತಹ ವಿಷಯಕ್ಕೆ ಏನು ಮಾಡ್ತೀರಾ, ನೀವು ನನ್ನ ಫಾಲೋ ಮಾಡ್ತೀರಾ. ಮತ್ತು ಇದನ್ನು ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ 999 ಅಂತ ಕಮೆಂಟಲ್ಲಿ ಹಾಕಿ ಕ್ಲೈಮ್ ಅಂತ ಹಾಕ್ಕೊಳ್ಳಿ. ನಾನು ನಿಮ್ಮ ಪರವಾಗಿ ಏಂಜಲಲ್ಲಿ ಬೇಡ್ಕೊತೀನಿ, ನಿಮ್ಮ ಎಲ್ಲ ವಿಷಯ ಕೂಡ ಬೇಗ ಪೂರ್ತಿಯಾಗಲಿ ಅಂತ ಅಂದ್ಬಿಟ್ಟು. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನನ್ನ ಚಾನಲ್ ಅನುಗ್ರಹ ಹ್ಯಾಶ್ರೋಗ್ ಬಂದು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಒಳ್ಳೊಳ್ಳೆ ನಿಮಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.